ಪಂಚಮಸಾಲಿ ಪೀಠ ನಮಗೆ ಎರಡನೇ 2A ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಆಗ್ರಹದ ಹಿನ್ನೆಲೆಯಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ತಾ ಇತ್ತು. ಆದರೆ ಪಂಚಮಸಾಲಿ ಜಗದ್ಗುರುಗಳ ಬದಲಾವಣೆ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. ಆ ನಡುವೆ ಕೂಡಲ ಸಂಗಮದ ಪಂಚಮಸಾಲಿ ಪೀಠಕ್ಕೆ ಯಾರೋ ಬಂದು ಬೀಗ ಜಡ್ದು ಹೋಗ್ಬಿಟ್ಟಿದ್ದಾರೆ. ಯಾರು ಅಂತ ಕೇಳಿದ್ರೆ ಅಲ್ಲೆಲ್ಲ ಹೇಳ್ತಾ ಇರೋದು ಕಾಶ್ಯಪ್ನವ್ರ ಕಡೆಯವರು ಅಂತ. ಯಾರು ಬೀಗ ಹಾಕಿದ್ರು, ಯಾಕೆ ಬೀಗ ಹಾಕಿದ್ರು ಅನ್ನೋದು ಈ ಕ್ಷಣದವರೆಗೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ. ಬಾಗಲಕೋಟೆ ಹುನಗಂದ ತಾಲೂಕಿನಲ್ಲಿ ಬರುತ್ತೆ. ಇದು ಕೂಡಲ ಸಂಗಮದಲ್ಲಿರುವಂಥ ಒಂದು ಪಂಚಮಸಾಲಿ ಪೀಠ. ವಿವಾದ ಸ್ವಲ್ಪ ತಣ್ಣಗಾಗಿತ್ತು, ಆದರೆ ಈಗ ಏಕೈಕ ಬೀಗ ಹಾಕಿರೋದ್ರಿಂದ ಮತ್ತೆ ವಿವಾದವನ್ನು ಜಾಸ್ತಿ ಮಾಡುವ ಪ್ರಯತ್ನ ನಡೀತಾ ಇದೆ ಅಂತ ಆರೋಪ ಮಾಡಲಾಗ್ತದೆ. ಪಂಚಮಸಾಲಿ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದ್ಗುರುಗಳನ್ನು ಕೆಳಗಿಳಿಸಬೇಕು ಅನ್ನುವಂಥ ಕೂಗು ಒಂದು ಕಡೆ ಕೇಳಿಬರ್ತಾ ಇರೋ ನಡುವೆನೇ ಹೋರಾಟಗಾರರಲ್ಲಿ ಒಮ್ಮತ ಇಲ್ಲ, ಅವ್ರ ನಡುವೆ ಭಿನ್ನಮತ ಇದೆ ಅನ್ನೋದು ಕೂಡ ಮತ್ತೆ ಬಟಾಬಯಲಾಗ್ತಾ ಇದೆ. ಕಾಶ್ಯಪ್ಪನವರವರ ಹೆಸರನ್ನ ಹೇಳ್ತಿದ್ದಾರೆ. ಕಾಶ್ಯಪ್ಪನವರೇ ಬಂದು ಇದನ್ನ ಅಂದ್ರೆ ಅವ್ರ ಕಡೆಯವರೇ ಯಾರೋ ಬಂದು ಬೀಗ ಹಾಕ್ಸ್ಬಿಟ್ಟಿದ್ದಾರೆ. ಕಾಶ್ಯಪ್ಪನವರೊಬ್ಬರೇನೆ ಈ ಸ್ವಾಮೀಜಿಗಳ ವಿರುದ್ಧ ಎದ್ದಿರೋದು, ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಿರೋದು ಅಥವಾ ಅವ್ರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಿರೋದು ಅವರೊಬ್ಬರೇ ಅನ್ನುವಂತಹ ಒಂದು ಮಾತು ಕೇಳಿಬರ್ತಾ ಇದೆ ಪಂಚಮಸಾಲಿ ಪೀಠದಲ್ಲಿ. ಪಂಚಮಸಾಲಿ ಪೀಠಕ್ಕೆ ಸಂಬಂಧಪಟ್ಟಂತೆ, ಅದು ಈ ಕೂಡಲ ಸಂಗಮದ ಪೀಠಕ್ಕೆ ಸಂಬಂಧಪಟ್ಟಂತೆ ಪೀಠಾಧ್ಯಕ್ಷರನ್ನ ಕೆಳಗಿಳಿಸಬೇಕು, ಬೇರೆ ಗುರುಗಳನ್ನು ತಂದು ಕೂರಿಸ್ಬೇಕು, ಇವರು ಪೀಠಾಧ್ಯಕ್ಷರು ರಾಜಕೀಯ ಮಾತಾಡ್ತಾರೆ, ರಾಜಕೀಯ ಮಾತಾಡಬಾರ್ದು ನಮ್ಮ ಸ್ವಾಮಿಗಳು ಅಂತೆಲ್ಲ ಕಾಶ್ಯಪ್ನವರು ಈ ಹಿಂದೆ ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸಿದ್ರು. ನೇರವಾಗಿ ಸ್ವಾಮೀಜಿಗಳ ಮೇಲೆ ಹರಿಹಾಯ್ದಿದ್ರು ಕಾಶ್ಯಪ್ನವರು. ಈಗ ಈ ಬೀಗ ಹಾಕಿರೋ ಘಟನೆಗೂ ಮತ್ತು ಕಾಶ್ಯಪ್ನವರವರ ಹಿಂದಿನ ಹೇಳಿಕೆ ಮತ್ತು ಹಿಂದಿನ ನಡವಳಿಕೆಗಳಿಗೆ ತಾಳೆ ಹಾಕಲಾಗ್ತಾ ಇದೆ. ಇದು ಅವರೇ ಮಾಡಿಸಿದ್ದಾರೆ ಅಂತಲೂ ಹೇಳಲಾಗ್ತದೆ. ಬಟ್ ಸತ್ಯಾಸತ್ಯತೆ ಏನು ಅನ್ನೋದನ್ನು ಇನ್ನಷ್ಟೇ ತಿಳಿಬೇಕು. ಅವರಲ್ಲ ಅಂತಾನೂ ಹೇಳೋ ಹಾಗಿಲ್ಲ, ಅಥವಾ ಅವ್ರು ಹೌದು ಅಂತಾನೂ ಹೇಳೋ ಹಾಗಿಲ್ಲ. ಸದ್ಯಕ್ಕೆ ಪಂಚಮಸಾಲಿ ಪೀಠದ ಒಂದಿಷ್ಟು ಗುರುಗಳ ಅಭಿಮಾನಿಗಳ, ಒಂದಿಷ್ಟು ಜನರ ಭಕ್ತರ ಮಾಹಿತಿ ಪ್ರಕಾರ ಇದು ಕಾಶ್ಯಪ್ನವ್ರ ಕಡೆಯಿಂದಾನೇ ಆಗಿದೆ ಅಂತ ಹೇಳ್ತಿದ್ದಾರೆ. We'll be right back.